ಇದು ಇಂಟ್ರೆಸ್ಟಿಂಗ್ ಮ್ಯಾಥ್ಸ್ ಪ್ರಾಬ್ಲಮ್ಮು 17ನೇ ವಿಡಿಯೋ. ಇದರಲ್ಲಿ ಏನಂತ ಕೊಟ್ಟವ್ರೆ ಮೊದಲನೇ ಲೆಕ್ಕದಲ್ಲಿ 48 ಡಿವೈಡೆಡ್ ಬೈ 6 ಹೋಲ್ ಡಿವೈಡೆಡ್ ಬೈ 2/4 ಅಂತ ಕೊಟ್ಟವ್ರೆ. ಇವಾಗ ಇದನ್ನು ಸಿಂಪ್ಲಿಫೈ ಮಾಡಬೇಕು. ಯಾವ ಥರ ಸಿಂಪ್ಲಿಫೈ ಮಾಡ್ಬೋದು ಅಂದರೆ ಈ ಥರ. ಇದನ್ನು ಮೇಲ್ಗಡೆದು ಸಪ್ರೇಟು ಕೆಳಗಡೆದು ಸಪ್ರೇಟಾಗಿ ಬರೀಬೇಕು. ಇದು ಏನು ಅಂತ 48 ಡಿವೈಡೆಡ್ ಬೈ 6, ಇದು ದೊಡ್ಡ ಡಿವೈಡೆಡ್ ಬೈ 2/4 ಅಂತ ಆಯ್ತದೆ. ಇವಾಗ ಯಾವ ಥರ ಇದಾಯ್ತದೆ ಅಂದರೆ ನ್ಯೂಮರೇಟ್ರಲ್ಲಿ ಡಿನಾಮಿನೇಟರ್ ಇರೋದು ಕೆಳಗಡೆ ಬಂದಿರ್ತದೆ, ಡಿನಾಮಿನೇಟ್ರ್ ಇರೋದು ಮೇಲ್ಗಡೆ ಹೋಗಿರ್ತದೆ. ಹಂಗಾದಾಗ ಎಷ್ಟಾಯ್ತದೆ, ಇದು 48 ಟೈಮ್ಸ್ ಆಫ್ 4 ಡಿವೈಡೆಡ್ ಬೈ 6 ಕೆಳಗಡೆ ಬಂದಿರ್ತದೆ ಟೈಮ್ಸ್ ಆಫ್ 2, ಈ 4 ಮೇಲೆ ಹೋಗಿರ್ತದೆ. ಇವಾಗ ಡಿವೈಡ್ ಮಾಡ್ಬೋದು. 2 1 2 2 4, 6 1 6 8 48, ಕೆಳಗಡೆ 1 1 1 ಉಳಿತು, 8 2 16. ಇದು ಪೂರ್ತಿ ಸಿಂಪ್ಲಿಫೈ ಮಾಡಾದ್ಮೇಲೆ ಬರೋದು 16. ಅದೇ ಥರ ಈ ಪ್ರಾಬ್ಲಮ್ ಮಾಡಬೇಕು. -√9 ಹೋಲ್ ಸ್ಕ್ವೇರ್ -√9 ಸ್ಕ್ವೇರ್ ಅಂತ. ಈ √9 ಸ್ಕ್ವೇರ್ ಅಂದರೆ ಬರೀ √9ಕ್ಕೆ ಮಾತ್ರ ಸ್ಕ್ವೇರ್ ಆಗಿರ್ತದೆ. -√9 ಹೋಲ್ ಸ್ಕ್ವೇರ್ ಅಂದರೆ ಮೈನಸ್ಗೂ ಸ್ಕ್ವೇರ್ ಆಯ್ತದೆ. ಅದು ಹೆಂಗಾಯ್ತದೆ ಅಂದರೆ ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಯ್ತದೆ. ಮೈನಸ್ ಸ್ಕ್ವೇರ್ ಆದಾಗ ಪ್ಲಸ್ ಆಯ್ತದೆ, ಯಾಕಂದರೆ ಮೈನಸ್ ಟೈಮ್ಸ್ ಆಫ್ ಮೈನಸ್ ಗುಣಿಸಿದಾಗ ಪ್ಲಸ್ ಆಯ್ತದೆ. ಇದು ರೂಟು ಸ್ಕ್ವೇರ್ ಆಗಿ 9 ಉಳಿತದೆ, ಆದರೆ ಮೈನಸ್ಸು ಪ್ಲಸ್ ಆಗಿರ್ತದೆ. ಇದು ಆ ಮೈನಸ್ ಹಂಗೆ ಉಳಿದಿರ್ತದೆ. ಆದರೆ ಇಲ್ಲಿ ಬರೀ ಸ್ಕ್ವೇರ್ ರೂಟು ಹೋಗಿ 9 ಮಾತ್ರ ರೂಟಿಂದ ಆಚೆ ಬಂದಿರ್ತದೆ. ಅಲ್ಲಿ 9 ರೂಟ್ ಕ್ಯಾನ್ಸಲ್ ಮಾಡ್ಕೋತದೆ, ಮತ್ತು ಮೈನಸ್ಸು ಅದು ಸ್ಕ್ವೇರ್ ಆದಾಗ ಪ್ಲಸ್ ಆಗಿರ್ತದೆ. 9 - 9 ಅಂದರೆ ಹೊಡೆದಾಕಿ ಕ್ಯಾನ್ಸಲ್ ಆಗಿ 0 ಆಗಿರ್ತದೆ ಅದು. ಅದೇ ಥರ ಇದನ್ನು ಮಾಡಬೇಕು. 50 ಡಿವೈಡೆಡ್ ಬೈ 2 ಹೋಲ್ ಡಿವೈಡೆಡ್ ಬೈ 50/2 ಅಂತ. ಅದನ್ನು ಅದೇ ಥರ ಸಪ್ರೇಟಾಗಿ ಬರೀಬೇಕು. 50/2 ದೊಡ್ಡ ಡಿವೈಡೆಡ್ ಮಾಡಿ ರೂಟ್ ಒಳಗಡೆನೆ ಬರೀಬೇಕು. ಇದನ್ನು √50/2 ಅಂತ. ಇದನ್ನ ಇಲ್ಲೇ ಸಿಂಪ್ಲಿಫೈ ಮಾಡ್ಕೋಬೇಕು. 2 1 2 25 ಅಂತ. ಇದು ನ್ಯೂಮರೇಟ್ರಲ್ಲಿ ಡಿನಾಮಿನೇಟ್ರಲ್ಲಿ ಇರೋದ್ರಿಂದ ಕೆಳಗಡೆ ಬಂದಿರ್ತದೆ. 50 ಡಿವೈಡೆಡ್ ಬೈ 10 ಕೆಳಗಡೆ ಬಂದಿರ್ತದೆ 2 ಟೈಮ್ಸ್ ಆಫ್ √25/1 ಅಂದರೆ √25. 25 ಏನಂತ ಬರಿಬೋದು ಇಲ್ಲಿ, 25ನ 5 ಟೈಮ್ಸ್ ಆಫ್ 5 ಅಂತ ಬರಿಬೋದು. 5 5 25 ಅಂತ. ಹಂಗಾಗಿ 5 ಸ್ಕ್ವೇರ್ ಅಂತ ಬರಿಬೋದು ಇದನ್ನು. ಅಲ್ಲಿಗೆ ಇದೆಷ್ಟಾಗಿರ್ತದೆ, 50 ಡಿವೈಡೆಡ್ ಬೈ 2 ಟೈಮ್ಸ್ ಆಫ್ √5 ಸ್ಕ್ವೇರ್ ಅಂತ. ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಯ್ತದೆ. ಇದೇನಾಯ್ತದೆ, 50 ಡಿವೈಡೆಡ್ ಬೈ 2 ಟೈಮ್ಸ್ ಆಫ್ 5 ಅಂತ ಆಯ್ತದೆ. 5 1 5 10 50, 2 1 2 5 10. 5/1 ಅಂದರೆ ಎಷ್ಟು ಟೋಟಲ್ ಆಗಿ, ಅದು 5 ಅಂತ. ಅಲ್ಲಿಗೆ ಇಷ್ಟನ್ನು ಸಿಂಪ್ಲಿಫೈ ಮಾಡಾದ್ಮೇಲೆ ಎಷ್ಟಾಯ್ತದೆ, ಪೂರ್ತಿ ಇದು 5 ಆಗಿರ್ತದೆ. ಬಾಯ್.